ಕಬ್ಬಿಗೆ ಬೆಂಬಲ ಬೆಲೆ ಒತ್ತಾಯಿಸಿ ಕಬ್ಬು ಬೆಳೆಗಾರರ ಪ್ರತಿಭಟನೆ. ಕಬ್ಬು ಬೆಳೆಗಾರ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಭರತ್ ರಾಜ್ ನೇತೃತ್ವದಲ್ಲಿ ಮಂಡ್ಯದ ಡಿಸಿ ಕಚೇರಿ ಬಳಿ ನಡೆದ ಪ್ರತಿಭಟನೆ. ಮಂಡ್ಯ ಜಿಲ್ಲೆ ಹೆಚ್ಚು ಕಬ್ಬು ಬೆಳೆಯುವ ಜಿಲ್ಲೆಯಾಗಿದೆ. ಟನ್ ಕಬ್ಬಿಗೆ 5,500 ರು ನಿಗದಿ ಮಾಡಬೇಕು. 15 ದಿನದೊಳಗೆ ಹಣ ಪಾವತಿ ಮಾಡಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಕಬ್ಬು ಬೆಳೆಗಾರರು ಸಕ್ಕರೆ ಕಾರ್ಖಾನೆ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೆಳೆಗಾರರನ್ನು ಶೋಷಣೆ ಮಾಡುತ್ತಿರುವ ಫ್ಯಾಕ್ಟರಿ ಮಾಲೀಕರುಗಳಿಗೆ ಹೇಳಿ ಧಿಕ್ಕಾರ, ಆಡಳಿತ ವರ್ಗಕ್ಕೆ ಹೇಳಿ ಧಿಕ್ಕಾರ. ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಜಯವಾಗಲಿ, ರೈತರ ಹೋರಾಟಕ್ಕೆ ಜಯವಾಗಲಿ. ಕರ್ನಾಟಕ ಕಬ್ಬು ಬೆಳೆಗಾರ ಸಂಘ ಇಂದು ಮಂಡ್ಯ ಡಿಸಿ ಕಚೇರಿ ಮುಖಾಂತರ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇರ್ತಕ್ಕಂಥ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಪ್ರತಿ ಟನ್ ಕಬ್ಬಿಗೆ ಕೇಂದ್ರ ಸರ್ಕಾರ 5,500 ರೂಪಾಯಿ ಬೆಂಬಲ ಬೆಲೆಯನ್ನು ನಿಗದಿಪಡಿಸಬೇಕು ಅಂತಕ್ಕಂಥದ್ದು. ಅದರ ಜೊತೆಗೆ ಕಬ್ಬು ಸರಬರಾಜು ಮಾಡಿದಂತಹ 14 ದಿನದ ಒಳಗಡೆಗಡೆ ಹಣ ಪಾವತಿಯನ್ನು ರೈತರಿಗೆ ಪಾವತಿ ಮಾಡಬೇಕು ಅಂತಕ್ಕಂಥದ್ದು. ಸಕ್ಕರೆ ಇಳುವರಿ ಮತ್ತು ತೂಕದಲ್ಲಿ ನಡೀತಾ ಇರತಕ್ಕಂಥ ಮೋಸವನ್ನು ತಡೆಗಟ್ಟಬೇಕು ಅನ್ನೋದು. ಯಾಕಂತ ಹೇಳಿದ್ರೆ VC ಫಾರಮ್ನ ಕಬ್ಬು ತಜ್ಞರೇನಿದ್ದಾರೋ ಅವರೊಂದು ಶಿಫಾರಸನ್ನು ಕೊಟ್ಟಿದ್ದಾರೆ. VCF 517 ತಳಿ ಏನಿದೆಯೋ ಆ ತಳಿ ಇಡೀ ಮಂಡ್ಯ ಜಿಲ್ಲೆಯಲ್ಲಿ 93% ಅದೇ ಕಬ್ಬನ್ನೇ ಬೆಳೆದಿರ್ತಕ್ಕಂಥದ್ದು. ಅವರ ಕೃಷಿ ತಜ್ಞರ ಪ್ರಕಾರವಾಗಿ 11ರಿಂದ 12% ಸಕ್ಕರೆ ಇಳುವರಿ ಬರ್ತದೆ ಅಂತೇಳಿ ಆ ಕಬ್ಬನ್ನು ಶಿಫಾರಸು ಮಾಡಿದ್ದಾರೆ. ಆ ಶಿಫಾರಸಿನ ಮೇರೆಗೆ ಸಕ್ಕರೆ ಕಂಪನಿ ಆಡಳಿತ ಮಂಡಳಿಯವರು ರೈತರಿಗೆ ಆ ಬಿತ್ತನೆಯನ್ನು ಸರಬರಾಜು ಮಾಡಿದ್ದಾರೆ. ಅವರ ಸರಬರಾಜು ಮಾಡಿರ್ತಕ್ಕಂಥದ್ರ ಆಧಾರದ ಮೇಲೆ ರೈತರು ಕಬ್ಬನ್ನು ಬೆಳೆದಿರ್ತಕ್ಕಂಥದ್ದು. ಆದರೆ ಸಕ್ಕರೆ ಇಳುವರಿಯನ್ನು ತೋರಿಸ್ತಕ್ಕಂಥ ಸಂದರ್ಭದಲ್ಲಿ ಕೇವಲ 9% ಮಾತ್ರ ಸಕ್ಕರೆ ಇಳುವರಿಯನ್ನು ಸಕ್ಕರೆ ಕಂಪನಿ ಆಡಳಿತ ಮಂಡಳಿ ಅದನ್ನು ಘೋಷಣೆ ಮಾಡ್ತಾ ಇದೆ. ಇದು ರೈತರಿಗೆ ದೊಡ್ಡ ರೀತಿಯಾದಂಥ ಅನ್ಯಾಯ ಆಗ್ತದೆ. ಯಾಕಂತ ಹೇಳಿದ್ರೆ 1% ಸಕ್ಕರೆ ಇಳುವರಿ ಹೆಚ್ಚಾಯಿತು ಅಂತ ಹೇಳಿದ್ರೆ 340 ರೂಪಾಯಿಯನ್ನು FRP ಜೊತೆ ಕೊಡಬೇಕು. ಕೇಂದ್ರ ಸರ್ಕಾರ 10.25 ಆ ಸಕ್ಕರೆ ಇಳುವರಿಗೆ 3,550 ರೂಪಾಯಿ ಬೆಂಬಲ ಬೆಲೆಯನ್ನು ನಿಗದಿ ಮಾಡಿದೆ. ಮತ್ತು 9.5% ಮತ್ತು ಅದಕ್ಕಿಂತ ಕಡಿಮೆ ಇತ್ತು ಅಂತ ಹೇಳಿದ್ರೆ ಕೇವಲ 3,290 ರೂಪಾಯಿ ಬೆಂಬಲ ಬೆಲೆಯನ್ನು ನಿಗದಿ ಮಾಡಿದೆ. ಆದರೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ, 9.50 ಸಕ್ಕರೆ ಇಳುವರಿಗೆ 5,500 ರೂಪಾಯಿ ಬೆಂಬಲ ಬೆಲೆಯನ್ನು ನಿಗದಿ ಮಾಡಬೇಕು ಅಂತಕ್ಕಂಥದ್ದು. ಮತ್ತು ಅದ್ರ ಜೊತೆ ರಾಜ್ಯ ಸರ್ಕಾರ SAPಯನ್ನು ನಿಗದಿ ಮಾಡಬೇಕು. ಹರಿಯಾಣ ಮತ್ತು ಪಂಜಾಬ್ನಲ್ಲಿ 800 ರೂಪಾಯಿ ಮತ್ತು 900 ರೂಪಾಯಿಯನ್ನು SAPಯನ್ನು ನಿಗದಿ ಮಾಡಿದೆಯೋ ಆ ನಿಗದಿ ಮಾಡಿರೋ ಪ್ರಕಾರವಾಗಿ ರಾಜ್ಯ ಸರ್ಕಾರನು ಕನಿಷ್ಠ 500 ರೂಪಾಯಿಯನ್ನು FRP ಜೊತೆಗೆ SAPಯನ್ನು ನಿಗದಿ ಮಾಡಬೇಕು ಅಂತೇಳಿ ನಾವು ಕರ್ನಾಟಕ ಕಬ್ಬು ಬೆಳೆಗಾರ ಸಂಘ ಇವತ್ತು ಒತ್ತಾಯ ಮಾಡಿ ಈ ಮಂಡ್ಯ DC ಅವರಿಗೆ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ.